ಕಿಚ್ಚ ಸುದೀಪ್ ಸರ್ ಅವರ ಮೇಲೆ ಸೋಮೋಟೋ ಕೇಸ್ ದಾಖಲೆ ಆಗುತ್ತಾ? ಪ್ರಚೋದನಕಾರಿ ಹೇಳಿಕೆ ನೀಡಿದ ಸುದೀಪ್ ಸರ್ ಮಾತನಾಡಿದ್ದು ಪ್ರೈವಸಿ ಬಗ್ಗೆ ಅಲ್ವಾ? ಏನಿದು ಕನ್ನಡ ಚಿತ್ರರಂಗದ ದುಸ್ಥಿತಿ? ಸುದೀಪ್ ಸರ್ ಅವರೇ ತಮ್ಮ ಅಭಿಮಾನಿಗಳನ್ನ ಅವಮಾನ ಮಾಡಿದ್ರ? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಮಾತನಾಡೋಣ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ನೆಗೆಟಿವ್ ಬಂದದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಅವರ ಮೇಲೆ ಸೋಮೋಟೋ ಕೇಸ್ ದಾಖಲೆ ಆಗುತ್ತಾ? ಒಂದು ವಿಡಿಯೋದ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರ್ರಿ. ನಮಸ್ಕಾರ. ಈ ಕೂಡಲೇ ಕಿಚ್ಚ ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು, ಯುದ್ಧಕ್ಕೆ ರೆಡಿ ಅಂತ ಹೇಳಿ ಏನು ಯುವಕರನ್ನ ಕೆಟ್ಟ ದಾರಿಯಲ್ಲಿ ಪ್ರೋತ್ಸಾಹ ಮಾಡ್ತಾ, ಆಮೇಲೆ ಈಗಾಗಲೇ ಇದರಿಂದ ಪ್ರಚೋದನೆಗೊಳಗಾಗಿ ನಾಳೆ ಕರ್ನಾಟಕದಲ್ಲಿ ಗಲಭೆಗಳು ಎದ್ದೇಳೋ ಅಂಥ ಸಂದರ್ಭ ಬಂದಿದೆ. ಅದರಿಂದ ಏನು ಕಮಿಷನರು ಮತ್ತು DIG ಅವರು ಕೂಡಲೇ ಸುಮೋಟೋ ಪ್ರಕರಣ ದಾಖಲಿಸ್ಕೊಬೇಕು. ಇಲ್ಲ ಅಂದರೆ ನಾವು ಗುರುವಾರ ಸರ್ವ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಒಂದೇ ಮಾತ್ರ ವೇದಿಕೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ಸಂಘಟನೆಗಳನ್ನ ಬೆಂಬಲ ತಗೊಂಡು ಈಗಾಗಲೇ ಚಿಂತನೆ ಮಾಡ್ತಾ ಇದ್ದೇವೆ. ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸೋಕ್ಕೆ ಗುರುವಾರ ನಾವು ಪ್ರಕರಣ ಕೊಡೋಣ ಇವ್ರ ಮೇಲೆ. ಇವ್ರಿಗೆ ಜೈಲಿಗೆ ಹಾಕುವಂಥ ಕೆಲಸ ಮಾಡಬೇಕು. ಕೂಡಲೇ ಸರ್ಕಾರ ಇಂಥ ಒಂದು ವಿಚಾರಗಳಿಗೆ ಪ್ರೇರೇಪಿಸಬಾರ್ದು, ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಸುದೀಪ್ ಅವ್ರು ಮಾಡಿರೋಂಥ ಭಾಷಣದಿಂದ ಈಗಾಗಲೇ ಯುವಕರು ಪ್ರಚೋದನೆಗೊಳಗಾಗಿ ಹೊಡೆದಾಟ ಮಾಡಿಕೊಂಡು ನಾಳೆ ಜೈಲುಗಳಿಗೆ ಹೋದರೆ ಯಾರು ಸುದೀಪ್ ಅವ್ರು ಆಗ್ತಾರ ಜವಾಬ್ದಾರಿಗಳು? ಮತ್ತು ಸುದೀಪ್ ಅವರು ಒಬ್ಬರು ಮೇರು ನಟರಾಗಿ ವರ್ತನೆ ಮಾಡಬೇಕೆ ಹೊರತು ಎಲ್ಲೋ ಒಂದು ಕಡೆ ಆ ಭಾಷಣ ನೋಡಿದ್ರೆ ಪುಡಿ ರೇವಡಿಗಳು ಮಾತಾಡೋ ರೀತಿ ಭಾಷಣಗಳನ್ನ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಎಲ್ಲೋ ಒಂದು ಕಡೆ ಸುದೀಪ್ ಅವರು ಈ ವಿಚಾರದಲ್ಲಿ ಪ್ರೇರೇಪಿಸಿ ಕೋಮುಗಲಭೆ ಸೃಷ್ಟಿ ಮಾಡಿ ಮಾರ್ಕ್ ಎಂಬ ಚಲನಚಿತ್ರ ಅವರ ಬೆಳೀಲಿಕ್ಕೆ ಕಾರಣ, ಆ ಒಂದು ಚಲನಚಿತ್ರ ಬೆಳೀಲಿ ಅಂತ ಹೇಳಿ ಈ ರೀತಿ ಒಂದು ಪ್ರಚೋದನೆನ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಕೂಡಲೇ ಇದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಸುದೀಪ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಜೈಲ್ಗೆ ಹಟ್ಟುವಂಥ ಕೆಲಸನ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ನಾನು ನಿಮ್ಮ CM ಶಿವಕುಮಾರ್ ನಾಯಕ್, ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಕರ್ನಾಟಕ ಒಂದೇ ಮಾತ್ರ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೊಂದು ಕ್ವಶನ್ ಆಗಿರ್ತೈತಿ, ಸುದೀಪ್ ಸರ್ ಅವರು ಜೈಲಿಗೆ ಹೋಗ್ತಾರ ಅಂತೇಳಿ. ಹಾಗೇನು ಆಗುದಿಲ್ರಿ. ಇದನ್ನ ಸುದೀಪ್ ಸರ್ ಅವರು ಅಲ್ಲೇ ಹೊರಗಡೆನೆ ಸಾಲ್ವ್ ಮಾಡ್ಕೋತಾರ ಅಂತೇಳಿ ನಾನು ಅನ್ಕೋತೀನಿ. ಏನಪ್ಪಾ ಇದು ಸ್ಟಾರ್ ವಾರ? ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಗಳು ಹಾಕೋದು, ಪೋಸ್ಟ್ ಹಾಕೋದು. ಸುದೀಪ್ ಸರ್ ಅವರ ಅಭಿಮಾನಿಗಳು ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಪೋಸ್ಟ್ ಹಾಕೋದು. ಸುದೀಪ್ ಸರ್ ಅವರು ತಮ್ಮ ವೈಫಿಗೆ ಡೈವರ್ಸ್ ಅಪ್ಲೈ ಮಾಡಿದ್ದರು. ಆ ವಿಷಯದ ಬಗ್ಗೆ ಇವ್ರು ಮಾತನಾಡೋದು. 2011ರಲ್ಲಿ ದರ್ಶನ್ ಅವರ ಪತ್ನಿಗೆ ಹೊಡೆದಿದ್ರು. ಆ ವಿಷಯವನ್ನು ಇಟ್ಟುಕೊಂಡು ಸುದೀಪ್ ಸರ್ ಅವರ ಅಭಿಮಾನಿಗಳು ಪೋಸ್ಟ್ ಹಾಕೋದು. ಇದು ನೋಡಕ್ ಒಂಥರ ಅಸಹ್ಯ ಅನ್ಸಕತೈತಿ ನನಗರೆ. ಇಬ್ರು ಕನ್ನಡ ಚಿತ್ರರಂಗದ ಸ್ಟಾರ್ ನಟರು. ಅವ್ರ ಬಗ್ಗೆ ಅವ್ರ ಅಭಿಮಾನಿಗಳೇ ಅವರನ್ನ ತೆಳಗ್ ಹಾಕಕತ್ತಾರ. ಇನ್ನು ನ್ಯೂಸ್ ಮೀಡಿಯಾಗಳದ್ದು ಏನ್ ಹೇಳೋದು? ಅಭಿಮಾನಿಗಳು ಹಾಕಿದಂತ ಕಮೆಂಟ್ ಅನ್ನು ಇಟ್ಟುಕೊಂಡು ಅವ್ರು ದೊಡ್ಡ ಎಪಿಸೋಡೇ ಮಾಡಾಕತ್ತಾರ. ಇನ್ನು ಅದು ಎಲ್ಲ ಸೈಡಿಗೆ ಇಟ್ರ ಚಕ್ರವರ್ತಿ ಚಂದ್ರಚೂಡ್ ಅವ್ರವ್ರು ಕುಂಬಳಕಾಯಿ ಕಾಳ ಅಂದ್ರ ಹೆಗಲ್ ಮುಟ್ಕೋಬೇಕು, ಅದು ಬಿಟ್ಟು ಬೇರೆ ಏನೋ ಮುಟ್ಕೊಳಕತ್ತಾರ ಅಂತೇಳಿ ಚಂದ್ರಚೂಡ್ ಅವರು ಹೇಳ್ತಾರ. ಇದು ಯಾರಿಗ ಹೇಳಿದ್ರು? ಹೀಗೆಲ್ಲ ಮಾತಾಡಕ ನಾಚಿಕೆ ಆಗಬೇಕು ಚಂದ್ರಚೂಡ್ ಅವರೇ. ನಿಮಗ ಬೇರೆ ಏನೇ ಮುಟ್ಕೊಳ್ಳೋದಂದ್ರೆ ಏನದು? ಹುಬ್ಬಳ್ಳಿ ಇವೆಂಟ್ನಾಗ ಮಾಜಿ ಶಾಸಕರಾದಂತ ರಾಜುಗೌಡ ಹೇಳ್ತಾರ, ಸುದೀಪ್ ಸರ್ ಅವರ ಅಭಿಮಾನಿಗಳಂದ್ರ ಕಾಂಜಿ ಪಿಜಿ ಅಭಿಮಾನಿಗಳಲ್ಲಂತ. ಸುದೀಪ್ ಸರ್ ಅವರ ಅಭಿಮಾನಿಗಳನ್ನ ಹೊಗಳು ಬರದಲ್ಲಿ ನೀವ್ ಏನ್ ಮಾತನಾಡಕತ್ತೀರಿ ರಾಜುಗೌಡ ಅವರೇ? ನಿಮ್ಮ ಪ್ರಕಾರ ಬೇರೆ ಹೀರೋಗಳ ಫ್ಯಾನ್ಸ್ಗಳು ಕಾಂಜಿ ಪಿಂಜಿಗಳ? ಯಶ್, ಉಪೇಂದ್ರ, ದರ್ಶನ್, ಶಿವರಾಜ್ ಕುಮಾರ್ ಇವರೆಲ್ಲ ಅಭಿಮಾನಿಗಳು ಕಾಂಜಿ ಪಿಂಜಿನ ನಿಮ್ಮ ಪ್ರಕಾರ? ನಿಮ್ಮ ಈ ಹೇಳಿಕೆಗೆ ಜನರೇ ಉತ್ತರ ಕೊಡ್ತಾರ. ಸುದೀಪ್ ಸರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರ, ಮೂವಿ ಏನಾರೇ ಚೆನ್ನಾಗಿಲ್ಲ ಅಂದ್ರ ನೆಕ್ಸ್ಟ್ 9 ಶೋನೇ ಯಾರು ಇರುದಿಲ್ಲ, ಅಭಿಮಾನಿಗಳೆಲ್ಲ ಲೆಕ್ಕಕ್ಕೆ ಬರುದಿಲ್ಲ ಅಂತೇಳಿ ಸುದೀಪ್ ಅವರು ನೇರವಾಗಿ ಇಂಟರ್ವ್ಯೂನಾಗ ಹೇಳಿದ್ದಾರೆ ನೋಡ್ರಿ. ಅದು ವಿಡಿಯೋ ಇಲ್ಲಿ ಪ್ಲೇ ಮಾಡಕ್ ಬರೋದಿಲ್ಲ, ಯಾಕಪ್ಪ ಅಂದ್ರೆ ಕಾಪಿರೈಟ್ ಬರುತ್ತ. ಈ ಸ್ಟಾರ್ ವಾರು, ಫ್ಯಾನ್ ವಾರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾ? ಈ ವಿಷಯದ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ ಎಂಬುದು ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮಾತು ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.